ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಹೊಸ ರಾಜಕೀಯ ಅಲೆ ಎಬ್ಬಿಸಿ ಸಿಎಂ ಗದ್ದುಗೆ ಏನೋ ಏರಿದ್ರು. ಆದ್ರೆ ಈಗ ವಿಜಯ್ ಹಾಸಿಗೆಗಿಂತ ಉದ್ದವಾಗಿ ಕಾಲು ಚಾಚಿದ್ರ ಅನ್ನುವ ಪ್ರಶ್ನೆ ಇಡೀ ದೇಶವನ್ನ ಕಾಡ್ತಾ ಇದೆ. ಅದಕ್ಕೆ ಕಾರಣ ಅವರು ಕೊಟ್ಟಿರುವ ಮೆಗಾ ಗ್ಯಾರಂಟಿಗಳ ಲಿಸ್ಟ್. ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ, ಕುಟುಂಬಕ್ಕೆ ವರ್ಷಕ್ಕೆ 6 ಉಚಿತ LPG ಗ್ಯಾಸ್, ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನದ ಸರ, ಹಾಗೇನೆ 1 ರೇಷ್ಮೆ ಸೀರೆ, ಪದವೀಧರರಿಗೆ 4,000 ಭತ್ಯೆ ಹಾಗೂ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಭರವಸೆಯನ್ನ ನೀಡಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಈ ಭರವಸೆಗಳನ್ನ ವಿಜಯ್ ಹೇಗೆ ಈಡೇರಿಸುತ್ತಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ತಮಿಳುನಾಡು ಸರ್ಕಾರದ ಮೇಲೆ ಈಗಾಗಲೇ 10 ಲಕ್ಷ ಕೋಟಿ ಸಾಲದ ಹೊರೆ ಇದೆ. ಇಡೀ ರಾಜ್ಯದ ವಾರ್ಷಿಕ ಬಜೆಟ್ ಇರೋದೇ 3.30 ರಿಂದ 3.40 ಲಕ್ಷ ಕೋಟಿ ರೂಪಾಯಿ. ಆದ್ರೆ ವಿಜಯ್ ಘೋಷಿಸಿರುವ ಗ್ಯಾರಂಟಿಗಳಿಗೆ ಮಾತ್ರ ವರ್ಷಕ್ಕೆ ಬರೋಬ್ಬರಿ 6 ರಿಂದ 7 ಲಕ್ಷ ಕೋಟಿ ಹಣ ಬೇಕಾಗಬಹುದು. ಅಂದ್ರೆ ಇಡೀ ರಾಜ್ಯದ ಬಜೆಟ್ಗಿಂತ ದುಪ್ಪಟ್ಟು ಹಣ ಕೇವಲ ಗ್ಯಾರಂಟಿಗಳಿಗೆ ಬೇಕು. ಹಾಗಾದ್ರೆ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ, ರಸ್ತೆ ಮೂಲ ಸೌಕರ್ಯಗಳಿಗೆ ಹಣ ತರೋದಾದ್ರೂ ಎಲ್ಲಿಂದ? ಸಿನಿಮಾ ಸ್ಕ್ರಿಪ್ಟ್ ತರ ರಾಜಕೀಯದಲ್ಲೂ ಮ್ಯಾಜಿಕ್ ಮಾಡೋಕೆ ಸಾಧ್ಯನಾ? ದಳಪತಿ ಭರವಸೆಗಳನ್ನ ಈಡೇರಿಸೋಕೆ ಮತ್ತು ಸಾಲದ ಸುಳಿಗೆ ಕೈ ಹಾಕ್ತಾರಾ ಅಥವಾ ತೆರಿಗೆ ಭಾರ ಹೇರ್ತಾರಾ? ಒಂದು ವೇಳೆ ಕೊಟ್ಟ ಮಾತನ್ನ ತಪ್ಪಿದ್ರೆ ಜನರ ನಂಬಿಕೆ ಕಳೆದುಕೊಂಡು ವಿಪಕ್ಷಗಳ ತೀವ್ರ ರಾಜಕೀಯ ದಾಳಿಗೆ ಗುರಿಯಾಗೋದು ಗ್ಯಾರಂಟಿ. ನಿಮ್ಮ ಪ್ರಕಾರ ಸಿಎಂ ವಿಜಯ್ ಈ ಭರವಸೆಗಳನ್ನ ಈಡೇರಿಸ್ತಾರಾ ಅನ್ನೋದನ್ನ ಕಾಮೆಂಟ್ ಮಾಡಿ.